ನನಗೆ ಒಂದು ನಿನ್ನೆ ಸಾಯಂಕಾಲದಿಂದ ನಾನು ಈ ತನಿಖೆ ಮಾಡತಕ್ಕಂಥದ್ದಕ್ಕೆ ನನಗೆ ಒಂದು ಫಸ್ಟ್ ಹೇಳ್ಬಿಡ್ತೀನಿ, ಬ್ರೀಫ್ ಮಾಡ್ತೀನಿ. ಈ ಒಂದು ಘಟನೆ ಬಂದಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ನಿರಂತರವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅದೇನೋ ಪೆನ್ ಡ್ರೈವ್ ಅಂತ ಹೇಳ್ತಿದಾರಲ್ಲ ಕುಮಾರಸ್ವಾಮಿ ಅವರು, ಅದೇ ಪೆನ್ ಡ್ರೈವ್ ಇದ ಅಂತ ಹೇಳಿ ವ್ಯಂಗ್ಯವಾಗಿ ಮಾತನಾಡ್ತಾ ಇದ್ದಾರೆ. ಆ ಪೆನ್ ಡ್ರೈವ್ ಇಟ್ಟಿದ್ದೇನೆ, ಇನ್ನು ಯಾವಾಗ ಹೇಳಬೇಕು ಹೇಳೋಣಂತೆ. ನಾನು ಇಂಥ ಪೆನ್ ಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ. ಇಂಥ ಪೆನ್ ಡ್ರೈವ್ ಮಾಡತಕ್ಕಂಥದ್ದು ಅವರ ನಡವಳಿಕೆ, ಅವ್ರ ಸಂಸ್ಕೃತಿ ಅದು. ಇಂಥ ಪೆನ್ ಡ್ರೈವು ಯಾಕೆಂದ್ರೆ ಹಿಂದೆನೋ ಭಾಳ ಮಾಡಿದ್ದಾರೆ. ಕಳೆದ ಒಂದು ವರ್ಷದಿಂದನೋ ಒಂದು ಮಾಡಿದ್ರಲ್ಲ, ಯಾರನ್ನೋ ಹೆಣ್ಣು ಮಕ್ಕಳನ್ನ ಕೂರಿಸ್ಕೊಂಡು ಕೂಡಾಕೊಂಡು ಅವ್ರ ಕೈಲೆಲ್ಲ ಮಾಡಿಸಿದ್ರಲ್ಲ. ಇದೆಲ್ಲ ಇತಿಹಾಸ ಇರತಕ್ಕಂಥದ್ದು ಆ ಪೆನ್ ಡ್ರೈವಿನ ಮಹಾನ್ ನಾಯಕನಿಗೆ. ಆದ ರೀತಿ ಪೆನ್ ಡ್ರೈವ್ ಮಾಡೋದು ನಮ್ಮಲ್ಲಿಲ್ಲ. ಇದು ಒಂದು ಭಾಗ. ಇಲ್ಲಿ ಪ್ರಶ್ನೆ, ಈ ವಿಷಯ ಹೊರಗೆ ಬಂದಾಗ ನಾನು ಸಾರ್ವಜನಿಕವಾಗಿ ಹೇಳಿದ್ದೇನೆ, ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದೇನೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ. ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವುದೇ ರೀತಿಯ ತನಿಖೆಗೆ ನಾವು ಬಡಿಸಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ. ಈಗಲೂ ನಾಡಿನ ನನ್ನ ತಂದೆ ತಾಯಂದಿರು, ವಿಶೇಷವಾಗಿ ತಾಯಂದಿರಿಗೆ, ನನ್ನ ಸಹೋದರಿಯರಿಗೆ, ಯಾರಾದರೂ ನಿಮಗೆ ಈ ರೀತಿಯ ಈ ಘಟನೆಗಳಲ್ಲಿ ಬಲವಂತ ಇದ್ರೆ ಹೋಗಿ SIT ಮುಂದೆ ನೀವು ಕೊಡಿ, ನಾವು ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ. ಇಲ್ಲಿ ಯಾವ ರೀತಿ ನಡೀತಾ ಇದೆ ಇದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ. ಈಗ ನಾನು ಅಷ್ಟು ಮೊದಲನೇ ದಿನವೇ ಹೇಳಿದ್ದೇನೆ, ಉಪ್ಪು ತಿಂದವ್ ನೀರು ಕುಡಿಬೇಕು ಅಂತ. ಇಲ್ಲಿ ಇವತ್ತು ಈ ಒಂದು ವಿಷಯವನ್ನ ಬಿಡುಗಡೆ ಮಾಡಿದ್ದು ಯಾರು? ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಮಹಿಳೆಯರಿಗೆ ಬಹಳ ಅವಮಾನ ಆಗಿದೆ, ಇವತ್ತು ಹಲವಾರು ಕುಟುಂಬಗಳ ಬದುಕೇನಾಗುತ್ತೆ. ಪಾಪ ಇದೆಲ್ಲ ಹೇಳಿದ್ದಾರೆ. ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು, ಪತ್ರಿಕೆಯಲ್ಲೂ ಇವತ್ತು ಕೆಲವು ಪಾಪ ಹುಬ್ಳಿಲೂ ನೆನ್ನೆ ಮಾಡಿದ್ದಾರೆ. ಹುಬ್ಳಿಲೂ ಮಾಡಿರೋದು ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ನ ಪುಡಾರಿಗಳು. ಅದಕ್ಕೆ ಚಿತಾವಣೆ ಯಾರಿದ್ದಾರೆ? ಸಾರ್ವಜನಿಕರು ಯಾರಾದರೂ ಪ್ರತಿಭಟನೆ ಮಾಡಿದ್ದಾರಾ? ಇದರಲ್ಲಿ ಈ ಒಂದು ವಿಡಿಯೋಗಳಲ್ಲಿ ಇರ್ತಕ್ಕಂಥ ಯಾರಾದರೂ ಕುಟುಂಬದವರು ಮಾಡಿದ್ದಾರಾ? ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ನಿನ್ನೆ ದಿನ ನನ್ನ ಮನೆ ಮುಂದೆನೂ, JP ನಗರದ ಮನೆ ಮುಂದೆನೂ ಒಂದು 30 ಜನ ಕಳಿಸಿದ್ದಾರೆ. ಈ ಪ್ರಕರಣಕ್ಕೂ ನನಗೂ ಸಂಬಂಧ ಏನೋ? ನನ್ನ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಇವರಿಗೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ 21ನೇ ತಾರೀಕು ರಾತ್ರಿ ಈ ಒಂದು ಪೆನ್ ಡ್ರೈವ್ಗಳು ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ನಲ್ಲಿ, ವಾಟ್ಸಪ್ನಲ್ಲಿ ಸಿಕ್ಕಿದ್ರಲ್ಲೆಲ್ಲ ಲೋಡ್ ಮಾಡಿದ್ರಲ್ಲ, ಇದಕ್ಕೆ ಲೋಡ್ ಮಾಡಲಿಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೈಲಿ ಸಾಧ್ಯ ಇಲ್ಲ. ಪಾಪ ದುಬೈನಲ್ಲೂ ಸಹ ಹೋಗಿ ಅಲ್ಲಿಂದ ನೇರವಾಗಿ ಇಡೀ ರಾಜ್ಯದ ಜನತೆ, ದೇಶಕ್ಕೆ, ವಿದೇಶಗಳಿಗೂ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಬಂದಂಥ ವರದಿ ಇತ್ತೀಚೆಗೆ. ಇದೆಲ್ಲ ಯಾವ ರೀತಿ ಯಾತಿಗೆ ಬಂತು ಅಂತಕ್ಕಂಥದ್ದನ್ನ ನಾವು ಚರ್ಚೆ ಮಾಡ್ಲಿಕ್ಕೆ ಹೋದಾಗ ಪಾಪ ಅಲ್ಲಿ ಆ ಮೈನ್ ಏನಿದೆ ಮಾಡ್ತಕ್ಕಂಥದ್ದು ಇಡೀ ಹೊರಳಿಗೆ ತಗೊಂಡು ಹೋಗ್ತಕ್ಕಂಥದ್ದು ಅದು ಫೇಲ್ಯೂರ್ ಆದರೂ ಮಾಡಲಿಕ್ಕಾಗಿಲ್ಲ. ನಂತರ ಇಲ್ಲಿ ಸಣ್ಣ ಸಣ್ಣ ವಾಟ್ಸಪ್ಗಳಲ್ಲಿ, ಯೂಟ್ಯೂಬ್ನಲ್ಲಿ ಬಿಟ್ಕೊಂಡಿದ್ದಾರೆ. ಇದರಿಂದ